माथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदೆದುರು ದುಷ್ಟರೆದುರು ಸಹಿಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಥ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ನನ್ನನ್ನು ವಶ ಮಾಡಿಕೊಳ್ಳಬೇಕೆಂಬ ನಿನ್ನ ಮೂರ್ಖ ಯೋಚನೆಯನ್ನು ಬಿಟ್ಟು ಬಿಡು. ಈಗಾಗಲೇ ನಿನ್ನ ಸಂಹಾರಕ್ಕೆ ತಕ್ಕ ಸಿದ್ಧತೆ ಆರಂಭವಾಗಿರುತ್ತದೆ. ನಿನ್ನ ನೋವಿಗೆ ಕಾರಣನಾದ ಆ ದುಷ್ಟ ರಾವಣನನ್ನು ಸಂಹರಿಸುವುದು ಲೋಕ ಕಲ್ಯಾಣದ ಕಾರ್ಯವಾಗಬಹುದು. ಎಲೈ ಸೀತೆ, ಇಲ್ಲಿ ಕೇಳು. ನಾವು ನಿನ್ನನ್ನು ಏಕೆ ಹೆದರಿಸುತ್ತಿಲ್ಲವೆಂದು ನಿನಗೆ ಗೊತ್ತೇ? ನಮ್ಮ ಪ್ರಭುಗಳು ಅವರ ಪರಾಕ್ರಮದ ಕಥೆಗಳನ್ನು ನಿನಗೆ ಹೇಳಿ ಒಪ್ಪಿಸಬೇಕೆಂದು ಆಜ್ಞೆ ಮಾಡಿದ್ದಾರೆ. ಅದಕ್ಕೆ ಒಮ್ಮೆ ನಮ್ಮ ಪ್ರಭುಗಳು ದೇವಲೋಕದಲ್ಲಿ ದಿಗ್ವಿಜಯವನ್ನು ಸಾಧಿಸಿ ಹಿಂದಿರುಗುತ್ತಿರುವಾಗ ದೇವಲೋಕದ ಅಪ್ಸರೆ ರಂಬೆ ಎದುರಿಗೆ ಬಂದಳು. ಆಗ ದೇವಸುಂದರಿ, ಎತ್ತ ಕಡೆ ನಿನ್ನ ಪಯಣ. ನಿನ್ನನ್ನು ನಿರೀಕ್ಷಿಸುತ್ತಿರುವ ಭಾಗ್ಯಶಾಲಿ ಯಾರು? ಅವನೇನು ಯಕ್ಷನೋ, ಗಂಧರ್ವನೋ, ಕಿಂಪುರುಷನೋ, ದೇವೇಂದ್ರನೋ? ನಿನ್ನ ಆಗಮನಕ್ಕಾಗಿ ಕಾಯುತ್ತಿರುವ ಆ ಭಾಗ್ಯಶಾಲಿ ಯಾರು ಸುಂದರಿ? ನನ್ನ ಪ್ರಿಯಕರ ನನಗಾಗಿ ಕಾದಿದ್ದಾನೆ. ನಾನು ಕೂಡಲೇ ಅವನ ಬಳಿಗೆ ತೆರಳಬೇಕು. ಮಹಾಬಾಹು, ದಯಮಾಡಿ ನನಗೆ ದಾರಿ ಬಿಡು. ಭಲೆ ಭಲೆ ಭಲೆ, ನನ್ನ ಊಹೆ ಸರಿಯಾಯಿತು. ಯಾವ ಊಹೆ? ಈ ನಿನ್ನ ಶೃಂಗಾರ ಲಾವಣ್ಯಗಳನ್ನು ಕಂಡ ಕೂಡಲೇ ಇದನ್ನೆಲ್ಲ ಯಾರೋ ಪ್ರಿಯಕರನಿಗಾಗಿ ನೀನು ಮಾಡಿಕೊಂಡಿರುವ ವಿಶೇಷ ಅಲಂಕಾರಗಳೆಂದು ಊಹಿಸಿದೆ. ನಿನ್ನ ಊಹೆ ನಿಜವಾಗಿದೆ. ನನ್ನ ಪ್ರಿಯಕರನನ್ನು ಆನಂದಪಡಿಸಲೆಂದೇ ನಾನು ಅಲಂಕೃತಳಾಗಿ ಹೊರಟಿದ್ದೇನೆ. ಆಹಾ, ಇನ್ನು ನಿನ್ನ ಪ್ರಯತ್ನವನ್ನು ಬಿಟ್ಟು ಬಿಡು.
ಏಕೆ ಏಕೆ ಬಿಟ್ಟು ಬಿಡಬೇಕು? ಆ, ಈ ದಶಕಂಠ ರಾವಣನ ದೃಷ್ಟಿ ನಿನ್ನ ಮೇಲೆ ಬಿದ್ದ ಮೇಲೆ ಈ ಲೋಕದಲ್ಲಿ ನೀನು ಯಾವ ಪ್ರಿಯಕರನನ್ನೂ ನೆನೆಯಬೇಕಾಗಿಲ್ಲ. ನಿನ್ನಂತಹ ಅಪೂರ್ವ ಸುಂದರಿ ನನ್ನಂತಹ ಪುರುಷೋತ್ತಮನನ್ನೇ ಸೇರಬೇಕು, ಆನಂದ ಪಡಿಸಬೇಕು, ಆನಂದ ಪಡಬೇಕು. ಬಾ ಸುಂದರಿ, ನನ್ನೊಡನೆ ಸರ್ವ ಸುಖವನ್ನು ಅನುಭವಿಸು ಬಾ. ರಾವಣೇಶ್ವರ, ನಿನಗೆ ಇಂಥ ಮಾತು ಉಚಿತವಲ್ಲ. ನೀನು ನನಗೆ ಮಾವನಾಗಬೇಕಾದವನು, ಅನ್ಯ ಪುರುಷರಿಂದ ನನ್ನನ್ನು ರಕ್ಷಿಸಬೇಕಾಗಿರುವವನು. ಧರ್ಮದ ದೃಷ್ಟಿಯಿಂದ ನಿನ್ನ ಸೊಸೆಯಾಗಿರುವ ನನ್ನಲ್ಲಿ ಇಂಥ ಮಾತುಗಳನ್ನು ಆಡಬೇಡ. ಏನು? ನೀನು ನನ್ನ ಸೊಸೆ, ನಾನು ನಿನ್ನಮ್ಮ? ಏ ಸುಂದರಿ, ನನ್ನ ಪುತ್ರ ಮಡದಿರು ಯಾರೆಂದು ನನಗೆ ತಿಳಿಯದೆ? ರಾವಣೇಶ್ವರ, ನಿನ್ನ ಸೋದರನಾದ ಕುಬೇರನ ಪುತ್ರನಾದ ನಳಕೂಬರನೇ ನನ್ನ ಪ್ರಿಯನಾಗಿದ್ದಾನೆ. ಓಹೋ, ನಳಕೂಬರನ ಪ್ರೇಯಸಿಯೋ ನೀನು? ಹೌದು, ನಳಕೂಬರ ಸುಂದರ, ಧರ್ಮಾಚರಣೆಯಲ್ಲಿ ಬ್ರಾಹ್ಮಣ, ಪರಾಕ್ರಮದಲ್ಲಿ ಕ್ಷತ್ರಿಯ, ಕ್ರೋಧದಲ್ಲಿ ಅಗ್ನಿ, ಕ್ಷಮೆಯಲ್ಲಿ ಭೂಮಿ ಅಂತ ಮಹಿಮಾನ್ವಿತನಾದ ನಳಕೂಬರನನ್ನು ಸೇರಲೆಂದೇ ಸಿಂಗರಿಸಿಕೊಂಡು ಹೊರಟಿದ್ದೇನೆ. ಅವನ ಮೇಲೆ ನನಗೆ, ನನ್ನ ಮೇಲೆ ಅವನಿಗೆ ಗಾಢವಾದ ಪ್ರೇಮವಿದೆ. ದಯಮಾಡಿ ನನಗೆ ಅಡ್ಡಿಪಡಿಸಬೇಡ ರಾವಣೇಶ್ವರ. ನೀನು ನನಗೆ ಸೊಸೆ ಇರಬಹುದು, ಆದರೆ ನಾನು ನಿನಗೆ ಮಾವನಲ್ಲ. ಸುಂದರಿ, ನಾನು ನಿನ್ನ ಸೌಂದರ್ಯವನ್ನು ಮೋಹಿಸಿದ್ದೇನೆ. ನಿನ್ನನ್ನು ಸೇರಬೇಕೆಂಬ ನನ್ನ ಆಸೆಯನ್ನು ನಾನು ನಿಯಂತ್ರಿಸಲಾಗುತ್ತಿಲ್ಲ. ನೀನು ನನ್ನ ವಶವಾಗಲೇಬೇಕು. ಯಾವ ನೆಪವೂ ಅದನ್ನು ತಡೆಯಲಾಗುವುದಿಲ್ಲ. ಬಾ ಬೇಡ ಸುಂದರಿ. ರಾವಣೇಶ್ವರ, ನೀತಿಯನ್ನು ಮೀರಬೇಡ. ನನ್ನನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು, ಬಾ. ಬಿಡು. ಈಗಲಾದರೂ ನಮ್ಮ ಪ್ರಭುಗಳ ಪರಾಕ್ರಮವೇನೆಂದು ನಿನಗೆ ಅರ್ಥವಾಗಿದೆಯೇ? ನಿಲ್ಲಿ ವೀರರೇ, ನಿಲ್ಲಿ. ಇನ್ನು ನನ್ನಿಂದ ನಿಮಗೆ ಯಾವ ಅಪಾಯವೂ ಇಲ್ಲ. ನನ್ನನ್ನು ನಂಬಿ. ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ನಾನು ರಾಕ್ಷಸನಲ್ಲ, ಶಾಪಗ್ರಸ್ತ ದೇವತೆ. ಮುಂದೆ ಹೇಳುಕ ಬಂದ. ನನ್ನ ಕೋರಿಕೆಯನ್ನು ಮನ್ನಿಸಿ ನನ್ನ ಮಾತುಗಳನ್ನು ಕೇಳುತ್ತಿರುವ ನಿಮಗೆ ನನ್ನ ಪ್ರಣಾಮಗಳು. ನೀನು ಯಾರು? ಶಾಪ ಉಂಟಾಗಲು ಇಂತಹ ಘೋರ ರೂಪ ತಾಳಲು ಕಾರಣವೇನು? ಹೇಳುತ್ತೇನೆ. ನಾನು ಹಿಂದೆ ಸುಂದರವಾದ ತೇಜೋಪುಂಜವಾದ ದೇಹವನ್ನು ಹೊಂದಿದ್ದೆ. ಆದರೆ ನಾನು ಭಯಂಕರವಾದ ರೂಪವನ್ನು ತಾಳಿ ಲೋಕದಲ್ಲಿ ಭಯ ಉಂಟು ಮಾಡುತ್ತಾ ಅರಣ್ಯದಲ್ಲಿ ಋಷಿಗಳಿಗೆ ಪರಿಪರಿಯಾಗಿ ಕಾಟ ಕೊಡುತ್ತಾ ವಿನೋದ ಪಡುತ್ತಿದ್ದೆ. ಒಂದು ಸಲ ಸ್ಥೂಲ ಶಿರಸನೆಂಬ ಋಷಿ ಮುನಿ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸುತ್ತಿದ್ದ. ನಾನು ಈ ಘೋರ ರೂಪವನ್ನು ತಾಳಿ ಅವನನ್ನು ಹೆದರಿಸಿದ್ದೆ. ಅತಿ ನಿಂದ್ಯವಾದ, ಅತಿ ಕ್ರೂರವಾದ ಈ ರೂಪವೇ ನಿನಗೆ ಶಾಶ್ವತವಾಗಲಿ. ನನ್ನ ಈ ಬಗೆಯ ಅಪರಾಧದಿಂದಾಗಿ ನಾನು ಶಾಪಕ್ಕೊಳಗಾದೆ. ಕಡೆಗೆ ನನ್ನ ತಪ್ಪಿನ ಅರಿವಾಗಿ ಶಾಪ ಮುಕ್ತಿಗಾಗಿ ಸ್ಥೂಲ ಶಿರಸನಲ್ಲಿ ಧೈರ್ಯದಿಂದ ಬೇಡಿಕೊಂಡೆ. ಮುಂದೆ ದಶರಥ ಪುತ್ರರಾದ ರಾಮಲಕ್ಷ್ಮಣರು ನಿನ್ನ ಈ ಎರಡು ಭುಜಗಳನ್ನು ಕತ್ತರಿಸಿ ಈ ನಿರ್ಜನ ಅರಣ್ಯದಲ್ಲಿ ನಿನ್ನ ದೇಹವನ್ನು ಸುಟ್ಟಾಗಲೇ ನಿನಗೆ ಶಾಪ ವಿಮೋಚನೆ ಆಗುತ್ತದೆ. ಆಗಲೇ ನಿನಗೆ ನಿನ್ನ ಸಹಜ ರೂಪವು ದೊರೆಯುವುದು. ಹೀಗೆ ಹೇಳಿ ಸ್ಥೂಲ ಶಿರಸ ಹೊರಟು ಹೋದ.
ಹಾಗಾದರೆ ಅಂದಿನಿಂದ ಇಂದಿನವರೆಗೂ ನಿನ್ನ ಬಳಿ ಬಂದವರನ್ನು ನಿನ್ನ ಉದ್ದವಾದ ಕೈಗಳಿಂದ ಹಿಡಿದು ನುಂಗುತ್ತಿದ್ದೆಯಾ? ಹೌದು. ಅದಕ್ಕೆ ಋಷಿ ಶಾಪವು ಮಾತ್ರವಲ್ಲದೆ ಇಂದ್ರನ ಕೋಪವೂ ಕಾರಣವಾಯಿತು. ಕಬಂಧ, ನಿನ್ನ ಇಡೀ ಜೀವನವೇ ಕೋಪ ಮತ್ತು ಶಾಪಗಳಿಂದ ತುಂಬಿರುವಂತಿದೆ. ಹೌದು ರಾಮಚಂದ್ರ, ನಾನು ಪಿತಾಮಹ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದೆ. ಮೆಚ್ಚಿದ ಬ್ರಹ್ಮದೇವ ನನಗೆ ದೀರ್ಘಾಯುಷ್ಯವನ್ನು ಕರುಣಿಸಿದ. ಅದರಿಂದ ನನ್ನ ಅಹಂಕಾರ ಮಿತಿ ಮೀರಿತು. ಅಹಂಕಾರ ಮಿತಿ ಮೀರಿದರೆ ತಪ್ಪುಗಳು ನಡೆಯಲೇಬೇಕು. ಹೌದು, ನಾನು ತಪ್ಪು ಮಾಡಿದೆ. ಮದೋನ್ಮತ್ತನಾಗಿ ದೇವೇಂದ್ರನನ್ನೇ ಯುದ್ಧಕ್ಕೆ ಆಹ್ವಾನಿಸಿ ಶಾಪಕ್ಕೆ ಗುರಿಯಾದೆ. ಇಂದ್ರನ ವಜ್ರಾಯುಧದ ಪ್ರಹರಕ್ಕೆ ನನ್ನ ಶಿರಸ್ಸು ಮತ್ತು ತೊಡೆಗಳು ದೇಹದಲ್ಲಿ ಸೇರಿಕೊಂಡವು. ನಾನು ಅವನನ್ನು ಬಹಳವಾಗಿ ಪ್ರಾರ್ಥಿಸಿಕೊಂಡೆ. ಆಗ ದೇವೇಂದ್ರ ನನಗೆ ಯೋಜನದಷ್ಟು ದೀರ್ಘವಾದ ತೋಳುಗಳನ್ನು, ಕೋರೆ ಹಲ್ಲುಗಳಿಂದ ಕೂಡಿದ ಮುಖವನ್ನು ಹೊಟ್ಟೆಯಲ್ಲಿ ದಯಪಾಲಿಸಿದ. ಆ ಉದ್ದ ತೋಳುಗಳಿಂದಲೇ ನಾನು ಕಾಡಿನಲ್ಲಿ ಸಂಚರಿಸುತ್ತಿದ್ದೆ. ಲಕ್ಷ್ಮಣ ಸಹಿತನಾಗಿ ಶ್ರೀರಾಮಚಂದ್ರನು ತೋಳುಗಳನ್ನು ಕತ್ತರಿಸಿದಾಗ ಶಾಪ ವಿಮೋಚನೆಯಾಗಿ ಸ್ವರ್ಗಕ್ಕೆ ತೆರಳುವೆ ಎಂದು ದೇವೇಂದ್ರ ಆಶ್ವಾಸನೆ ನೀಡಿದ. ಇದೇ ನನ್ನ ವಿಷಯ. ಈಗ ನಿಮ್ಮ ವಿಷಯವನ್ನು ಹೇಳಿ. ಹೇಳುತ್ತೇನೆ ಕಬಂಧ, ನಮ್ಮ ವೃತ್ತಾಂತವನ್ನು ನಾನು ಹೇಳುತ್ತೇನೆ. ನನ್ನ ತಂದೆಗೆ ಕೊಟ್ಟ ವಚನ ಪಾಲನೆಗೆ ನಾನು 14 ವರ್ಷ ವನವಾಸ ಮಾಡಲು ಈ ಅರಣ್ಯಕ್ಕೆ ಬಂದೆ. ನನ್ನ ಪತ್ನಿ ಸೀತೆ ಹಾಗೂ ನನ್ನ ಸೋದರ ಲಕ್ಷ್ಮಣ ನನ್ನೊಂದಿಗೆ ಬಂದರು. ಆ ಅವಧಿಯಲ್ಲಿ ಈಗಾಗಲೇ 13 ವರ್ಷಗಳು ಕಳೆದು ಹೋಗಿವೆ. ಖರದೂಷಣರೇ ಮೊದಲಾದ ರಾಕ್ಷಸರನ್ನು ನಾನು ಸಂಹರಿಸಬೇಕಾಯಿತು. ಆನಂತರ ನನ್ನ ಪತ್ನಿ ಸೀತೆ ಬಯಸಿದ ಮಾಯಾ ಜಿಂಕೆಯನ್ನು ತರಲು ನಾನು ಬಹಳ ದೂರ ಹೋದ ಸಮಯದಲ್ಲಿ ರಾಕ್ಷಸ ರಾವಣ ಅವಳನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ. ಅವನ ಸ್ಥಳ ಯಾವುದು, ಅವನ ಶಕ್ತಿ ಏನು, ಇದ್ಯಾವುದು ನನಗೆ ತಿಳಿದಿಲ್ಲ. ಕಬಂಧ, ಕಂಡ ಕಡೆ ಅತ್ತಿಗೆಯನ್ನು ಹುಡುಕುತ್ತಾ ಕಳವಳಿಸುತ್ತಿರುವ ನಮಗೆ ಆ ರಾವಣನ ವಿಷಯವನ್ನು ತಿಳಿಸಿ ನಮಗೆ ಉಪಕಾರವನ್ನು ಮಾಡು. ನಿನ್ನ ಪ್ರಾರ್ಥನೆಯಂತೆ ನಾವು ನಿನಗೆ ಅಗ್ನಿ ಸಂಸ್ಕಾರವನ್ನು ಮಾಡುತ್ತೇವೆ. ಆದರೆ ಅದರ ಮೊದಲು ಆ ರಾವಣ ನನ್ನ ಸೀತೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋದ, ಅಲ್ಲಿಗೆ ಹೇಗೆ ಹೋಗುವುದು ಎಂದು ತಿಳಿಸು. ಶ್ರೀರಾಮಚಂದ್ರ, ನನಗೀಗ ಯಾವ ದಿವ್ಯ ಜ್ಞಾನವೂ ಇಲ್ಲ. ಯಾವ ವಿಷಯವನ್ನೂ ಹೇಳಲಾರೆ. ನೀನು ನನ್ನನ್ನು ದಹಿಸಿದ ನಂತರ ನನಗೆ ದಿವ್ಯ ಜ್ಞಾನವೂ ಲಭಿಸುತ್ತದೆ. ಆಗ ನೀನು ಕೇಳಿದ ವಿವರಗಳನ್ನು ನೀಡಬಲ್ಲೆ. ನಿನಗೊಬ್ಬ ಒಳ್ಳೆಯ ಮಿತ್ರನನ್ನು ದಯಪಾಲಿಸುತ್ತೇನೆ. ಹಾಗೆ ಆಗಲಿ, ನಿನ್ನ ಬಯಕೆಯಂತೆ ನಾನು ಮಾಡುತ್ತೇನೆ. ಲಕ್ಷ್ಮಣ, ಇವನ ದಹನ ಸಂಸ್ಕಾರಕ್ಕೆ ಅಗತ್ಯವಾದ ಕಟ್ಟಿಗೆಗಳನ್ನು ಸಿದ್ಧಪಡಿಸು. ಆಗಲಿ ಸಹೋದರ. ಓಂ ನಮಃ ಶಿವಾಯ. 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 ಅತ್ತೆಯವರೇ, ನೀವೇ ನನ್ನನ್ನು ಕಾಪಾಡಬೇಕು. ಮಂಡೋದರಿ, ಏಕೆ ಈ ದುಃಖ? ಅಪ್ರತಿಮ ಪರಾಕ್ರಮಿಯಾದ ರಾವಣನ ಮಡದಿ ನೀನು, ನಿನಗೆ ದುಃಖವೇ? ಆ ಕಾರಣದಿಂದಲೇ ನನಗೆ ದುಃಖ ಅತ್ತೆಯವರೇ. ಏನು ಹೇಳುತ್ತಿರುವೆ ಮಂಡೋದರಿ? ರಾವಣನಿಗೆ ಏನಾಗಿದೆ? ನೀನು ದುಃಖಿಸುತ್ತಿರುವಂತ ಆಪತ್ತೇನಾದ್ರೂ ರಾವಣನಿಗೆ ಸಂಭವಿಸಿದೆ? ಅವರಿಗೆ ಯಾವ ಆಪತ್ತು ಸಂಭವಿಸಿಲ್ಲ ಅತ್ತೆ. ನನ್ನ ಪತಿಯಿಂದ ಇನ್ನೊಬ್ಬರಿಗೆ ಆಪತ್ತು ಒದಗಿದೆ. ಯಾರಿಗೆ ಆಪತ್ತು? ಎಂಥ ಆಪತ್ತು? ಅತ್ತೆಯವರೇ, ಮಹಾಸಾಧ್ವಿಯು ಪರಮ ಪತಿವ್ರತೆಯೂ ಆದ ಅಯೋಧ್ಯೆಯ ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾದೇವಿಯನ್ನು ನಿಮ್ಮ ಪುತ್ರ ಅಪಹರಿಸಿ ತಂದಿದ್ದಾರೆ. ಮಂಡೋದರಿ, ನಿನ್ನ ಮಾತು ನಿಜವೇ? ನನ್ನ ಪುತ್ರ ರಾವಣ ಪರಸ್ತ್ರೀಯನ್ನು ಅಪಹರಿಸಿಕೊಂಡು ಬಂದಿದ್ದಾನೆಯೇ? ಹೌದು ಅತ್ತೆಯವರೇ. ಅವಳನ್ನು ತಮ್ಮ ವಶ ಮಾಡಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ಮಾಡಿ ಆಕೆ ನಿರಾಕರಿಸಿದಾಗ ಅಶೋಕವನದಲ್ಲಿ ದಾಸಿಯರ ಕಾವಲಿನಲ್ಲಿರಿಸಿ ಅವಳಿಗೆ ಹಿಂಸೆಯನ್ನು ನೀಡುತ್ತಿದ್ದಾರೆ.
ಪತಿವ್ರತೆಯಾದ ಸೀತೆ ಪ್ರತಿ ಕ್ಷಣ ತನ್ನ ಪತಿಯನ್ನು ನೆನೆದು ಕಣ್ಣೀರಿಡುತ್ತಿದ್ದಾಳೆ ಅತ್ತೆ. ಪರಮೇಶ್ವರ, ನಾನು ಏನೇನೋ ಕೇಳುತ್ತಿದ್ವಿ. ಅವಳ ಪಾತಿವ್ರತ್ಯದ ಮಹಿಮೆಯಿಂದ ಶಿವಧನಸ್ಸನ್ನೇ ಮುರಿದ ಮಹಾವೀರ ಶ್ರೀರಾಮಚಂದ್ರನ ಪರಾಕ್ರಮದಿಂದ ನಿಮ್ಮ ಪುತ್ರ ಎಂಥ ಆಪತ್ತಿನಲ್ಲಿ ಸಿಲುಕುವರೋ, ಈ ಲಂಕೆಯಲ್ಲಿ ಏನು ನಡೆದು ಬಿಡುವುದೋ ಎಂದು ನನಗೆ ಭಯವಾಗುತ್ತಿದೆ. ಮಂಡೋದರಿ, ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನಿನ್ನಷ್ಟೇ ನನಗೂ ಆತಂಕ ಉಂಟಾಗುತ್ತಿದೆ. ಸೀತೆ ಮಹಾಪತಿವ್ರತೆ, ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥ ಎಂಬುದು ನನಗೆ ಗೊತ್ತು. ಈ ಅಚಾತುರ್ಯದಿಂದ ಖಂಡಿತ ಮಹಾವಿಪತ್ತೇ ಸಂಭವಿಸುತ್ತದೆ. ಈ ವಿಪತ್ತನ್ನು ತಡೆಯಬೇಕೆಂದರೆ ಮೊದಲು ಸೀತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸುವುದೇ ದಾರಿ. ಇಲ್ಲವಾದರೆ ಮಂಡೋದರಿ, ಸಮಾಧಾನವಾಗಿರು ಮಗಳೇ. ನಾನು ರಾವಣನನ್ನು ಇಲ್ಲಿಗೆ ಕರೆಸಿ ಸೀತೆಯನ್ನು ರಾಮನಿಗೆ ಒಪ್ಪಿಸುವಂತೆ ಅವನಿಗೆ ಬುದ್ಧಿ ಹೇಳುತ್ತೇನೆ. ನೀನು ಧೈರ್ಯವಾಗಿರು ಮಗಳೇ, ಧೈರ್ಯವಾಗಿರು. ಕಬಂಧ, ನೀನಿನ್ನೂ ಜೀವಂತವಾಗಿರುವಾಗಲೇ ದಹಿಸಬೇಕಿಲ್ಲ ಎಂದು ನನ್ನ ಮನಸ್ಸು ಹಿಂಜರಿಯುತ್ತಿದೆ. ಹಿಂಜರಿಕೆ ಬೇಡ ರಾಮಚಂದ್ರ, ಈ ಕಾರ್ಯ ಮಾಡುವುದು ಅನಿವಾರ್ಯ. ನನ್ನ ಮೊದಲಿನ ರೂಪವನ್ನು ನಾನು ಪಡೆಯದಿದ್ದರೆ ಸೀತೆಯ ವಿಷಯವನ್ನು ಹೇಳಲಾಗುವುದಿಲ್ಲ. ನಿರಾಳವಾಗಿ ನೀನು ನನ್ನ ಅಗ್ನಿ ಸಂಸ್ಕಾರ ಮಾಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಂಭೋ ಶಂಕರ ಹರ ಹರ ಮಹಾದೇವ. ಮಾತೆ ನಮೋ ನಮಃ. ವಿಜಯೀ ಭವ. ಏನು ಮಾತೆ, ಸೊಸೆಯೊಂದಿಗೆ ಇಂದು ಶಿವಪೂಜೆಯಲ್ಲಿ ನಿರತರಾಗಿರುವಿರಿ? ಏನಾದರೂ ವಿಶೇಷ? ಕುಮಾರ, ಇಬ್ಬರಿಗೂ ಕಾಡುತ್ತಿರುವ ಒಂದೇ ಚಿಂತೆಯ ಪರಿಹಾರಕ್ಕಾಗಿ ಒಟ್ಟಿಗೆ ಪರಶಿವನಲ್ಲಿ ಮೊರೆ ಇಡುತ್ತಿದ್ದೇವೆ. ಒಂದೇ ಚಿಂತೆ? ಇಬ್ಬರಿಗೂ ಒಂದೇ ಚಿಂತೆ? ಅದಕ್ಕೆ ಕಾರಣರಾರು ಮಾತೆ? ಅದಕ್ಕೆ ನೀನೇ ಕಾರಣ ರಾವಣ. ನೀನು ಮಾಡಿದ ದುಷ್ಕೃತ್ಯದಿಂದ ನಾವಿಬ್ಬರೂ ಚಿಂತಿತರಾಗಿದ್ದೇವೆ. ನಾನು ಯಾವ ಕೃತ್ಯವನ್ನು ಮಾಡಿದೆ ತಾಯಿ? ನೀವಿಬ್ಬರು ಚಿಂತೆ ಮಾಡುವಂತಹ ಕಾರ್ಯವನ್ನು ನಾನೇನು ಮಾಡಿದ್ದೇನೆ? ರಾವಣ, ಅಯೋಧ್ಯೆಯ ರಾಮಚಂದ್ರನ ಧರ್ಮಪತ್ನಿಯನ್ನು ಅಪಹರಿಸಿ ತಂದು ನೀನು ಲಂಕೆಯ ಅಶೋಕವನದಲ್ಲಿ ಇರಿಸಿಲ್ವೇ? ಇದು ದುಷ್ಕೃತ್ಯವಲ್ಲದೆ ಸತ್ಕಾರ್ಯವೇ? ಇದರಿಂದ ನಿನಗೇನು ಕೇಡು ಸಂಭವಿಸುವುದೋ ಎಂದು ನಾವಿಬ್ಬರೂ ಚಿಂತೆ ಮಾಡುತ್ತಿದ್ದೇವೆ. ಮಾತೆ, ಓಹೋ, ನನಗೀಗ ಅರ್ಥವಾಯಿತು. ಮಂಡೋದರಿ, ಇದೆಲ್ಲ ನಿನ್ನ ಕೆಲಸ. ಸೀತೆಯಿಂದ ನಿನ್ನ ಸ್ಥಾನಮಾನಕ್ಕೆ ಎಲ್ಲಿ ಚ್ಯುತಿ ಬರುವುದು ಎಂದು ನನ್ನ ಮಾತೆಯ ಬಳಿ ಮಾತನಾಡಿರುವೆ. ಏಕಪತ್ನಿ ವ್ರತಸ್ಥನೆಂದು ಖ್ಯಾತನಾಗಿರುವ ರಾಮನು ಸೀತೆಯನ್ನು ಪಡೆಯದೆ ಬಿಡುವುದಿಲ್ಲ. ಸಾಕು. ದೇವದಾನವರಿಂದ ಅಜೇಯನಾದ ನನ್ನನ್ನು ಆ ಹುಲು ಮಾನವನು ಏನು ತಾನೇ ಮಾಡಬಲ್ಲ? ಮತಂಗ ಮುನಿಯ ತಪದ ಭೂಮಿಗೆ ಸಾತ್ವೀಶ ಬರಿಯ ಅನನ್ಯ ಭಕ್ತಿಗೆ ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ
ಯಾಕೆ ಅಡಗಿತು? ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ, ಅಕಳಂಕ ಪ್ರೇಮ ಪ್ರಬೋಧಿನಿ, ಸೀತೆ ಮಾತೆ.